ಬಸ್ರಿಯರಿಗೆ ಉಚಿತ ಅಂತ ಹಾಕೊಂಡಿದ್ಯಾ? ಅದು ಬಸ್ರಿ ಕಣಣ. ಅಣ್ಣ ಬಸ್ರು ಮಾಡೋರ್ಗೆ ಏನಿಲ್ವೇ? ಈಗ ನಾನು 10 ವರ್ಷ ದುಡ್ದ್ಬಿಟ್ಟು ಆಮೇಲೆ ಮದುವೆ ಮಾಡ್ಕೋತೀನಿ ಅನ್ಕೋ, ಹನಿಮೂನ್ ಮನೇಲಿ ಮಾಡಕ್ಕಾಗಲ್ಲ, ಆಸ್ಪತ್ರೆಲ್ಲೇ ಮಾಡ್ಬೇಕು. ಅದು ನರ್ಸ್ ಸಪೋರ್ಟ್ ಇದ್ರೆ ನೋಡು, ಅಕಸ್ಮಾತ್ ಎಡವಟ್ಟಾಗಿ ದೇವ್ರ ಪುಣ್ಯದಲ್ಲಿ ಮಗು ಆಗೋಯ್ತು ಅನ್ಕೋ, ಅದು ನಮ್ಮನ್ನ ಅಪ್ಪ ಅನ್ನಲ್ಲ ತಾತ ಅನ್ನುತ್ತೆ. ಸಬಾಸ್ ಕಣ್ಲಾ ಸಬಾಸ್. ಇವಾಗ ಎಲ್ಲಿ ಹೊಡ್ತೀಯಾ? ನೋವಾಯ್ತಾ? ನಂದು ಸ್ಟೀಲ್ ಬಾಡಿ ಅಲ್ವಾ, ನಿಮಗೇನಾದ್ರೂ ಮಂಡಿ ನೋವಾಯ್ತಾ? ಎಷ್ಟು ಮಾಡಿದ್ರು ಏನು ವರ್ಕೌಟ್ ಆಗ್ತಾ ಇಲ್ಲ. ಬಾತ್ರೂಮ್ ಕೈ ಹಾಕಿದ್ರೆ ಬೋಂಡ ಸಿಗ್ತದೆ ನಿನಗೆ. ಅವಳು ಸೌಕಾರ ಹುಡುಗಿ ನನ್ನಂತವ್ರಿಗೆ. ಯು ಆರ್ ಆಫ್ಟರ್ ಆಲ್ ಮೆಕ್ಯಾನಿಕ್. ಚಲೋನ ಚಿತ್ತಾರದಲ್ಲಿ ಗಣೇಶನ ಮೆಕ್ಯಾನಿಕ್. ಹಂಗಾದ್ರೆ ಲಾಸ್ಟ್ ಅಲ್ಲಿ ಹೇಳಕ್ ರೆಡಿ ಇರೋ ಅಂತ ಹೇಳಿದ್ರು ಪರವಾಗಿಲ್ಲ, ಲಾಸ್ಟ್ ಅಲ್ಲಿ ಹಂಗ್ ಹುಡುಗಿ ಸಿಗ್ತಾರೆ, ನಿನಗ್ ಸಿಗಬಾರ್ದು. ಮದ್ವೆ ಆಯ್ತಂತೆ? ಮದ್ವೆ ಆಯ್ತು, ಯಾರ ಪಾಪ ಕಾಣ್ಸಲ್ಲ ಬಾಳ್ ಕೊಡೋ ಅಂತ ಕಾಲಕ್ ಬಿದ್ಲು, ಬಾಳ್ ಕೊಟ್ಟೆ. ಆಹಾ, ಅವ್ರಿಗೇನಾದ್ರೂ ಕಾಣಂಗಿದ್ರೆ ನೀನ್ ಅವ್ರ ಕಾಲಿಗೆ ಬೀಳ್ಬೇಕಾಯ್ತು, ಬಾಳ ಕೊಡು ಅಂತ. ಇವ್ನ್ ಯೋಚನೆ ಮಾಡ್ಕೊಂಡ್ ಬಂದಿದ್ದಕ್ಕೆ ಆಕ್ಸಿಡೆಂಟ್ ಆಗಿತ್ತು. ಒಬ್ಬ ಫೇಮಸ್ ಶಿಲ್ಪಿನ ಕೇಳಿದ್ರಂತೆ, ಸ್ವಾಮಿ ನೀವ್ ಹೆಂಗ್ ಸ್ವಾಮಿ ಅಷ್ಟು ಸುಂದರವಾಗಿರೋ ಶಿಲೆಗಳನ್ನೆಲ್ಲ ಕೆತ್ತೀರಾ ಅಂತ. ಅದಕ್ಕೆ ಆ ಶಿಲ್ಪಿ ಹೇಳಿದ್ರಂತೆ, ನಾನೇನಪ್ಪ ಕೆತ್ತೋದು, ಆ ಸೌಂದರ್ಯ ಕಲ್ಲಲ್ಲೇ ಇರುತ್ತೆ, ನಾನು ಬೇಡದೇ ಇರೋದ್ನೆಲ್ಲ ಕೆತ್ತು ಬಿಸಾಕ್ತೀನಿ ಅಂತ. ಅಣ್ಣ, ವೆಂಕಟೇಶ್ವರ ಅವ್ರ ಮನೆ ಎಲ್ಲೈತಣ್ಣ? ವೆಂಕಟೇಶ್ವರ ಅವ್ರ ಮನೆ ಇಲ್ಲೆಲ್ಲ ಬರಲ್ಲ, ತಿರುಪ್ತಿಯಲ್ಲಿ ಬರುತ್ತೆ. ಅಣ್ಣ ನಿಮ್ಮ ಹೆಸರು ಅಣ್ಣ? ನನ್ನ ಹೆಸರು ಮಂಜುನಾಥ. ಹಂಗಾರೆ ನೀವು ಧರ್ಮಸ್ಥಳದಾಗ ಇರ್ಬೇಕು, ಇಲ್ಲ ಕಣ ಇದ್ದೀರಾ? ಎರಡೆರಡು ತೂತಿಗೆ ಪಾನ್. ಏನಣ್ಣ ಪಾನ್ ನ ಈ ತರ ಹಾಕ್ತೀರಾ? ನಮ್ಮ ಹಾಕೋದಲ್ಲಿ ಎಕ್ಸ್ಪರ್ಟ್ ಕಣ. ಏನ? ಶರ್ಟ್ ನ, ಪ್ಯಾಂಟ್ ನ, ಸಿಪ್ ನ, ಬಟನ್ ನ. ಅಣ್ಣ, ನಿಮ್ ಕಣ್ಣೀರು ವೇಸ್ಟ್ ಆಗ್ತಾ ಇದೆ ಅಂತ ಅನಿಸ್ತಾ ಇಲ್ವಾ? ಏನ್ ಕಣ್ಣೀರ್ಲ ಹಣ್ಣು ತೊಳ್ಕೊಳಕ್ ಆಯ್ತದ? ಬರದ್ ಬಂದ್ಬಿಟ್ಟಿದ್ರ, ಬನ್ನಿ ಒಂದ್ ಆಟ ಆಡೋಣ. ಆಗಲ್ಲಮ್ಮ, ಬ್ಯಾಟಿಂಗು ಬೌಲಿಂಗು ಒಂದೇ ಸಲಿ ಮಾಡಕ್ ಆಗಲ್ಲ. ಇನ್ಫೋಸಿಸ್ ನಾರಾಯಣಪ್ಪನ ಅಂಗಡಿಲಿ ಸಾಫ್ಟ್ವೇರ್ ಇಂಜಿನಿಯರ್ ಇದಂಗ ಇದೆಯಾ? ನೀನ್ ಯಾರ್ಲ ವಿಲನ್ ಮಾಡಿದ್ದು? ಬರೀ ವಾಯ್ ಸಿಕ್ಕಂಡೆ ಅರ್ದು ಆರಾಕತಿಯಪ್ಪ. ಹುಡುಗರು ಜೆಂಟಲ್ಮ್ಯಾನ್ ಆಗಕ್ಕೆ 20 ವರ್ಷ ಬೇಕು, ಅದು ಹುಡುಗರನ್ನ ಮೆಂಟಲ್ಮ್ಯಾನ್ ಮಾಡಕ್ಕೆ ಹುಡುಗಿರಿಗೆ 20 ನಿಮಿಷ ಸಾಕು. ಅಣ್ಣ, ಒಂದೊಂದು ಸ್ಪೂನ್ ಅಲ್ಲಿ ಮಾಡಕ್ಕಿಂತ ಕೈಯಲ್ಲಿ ಮಾಡ್ರೆ ಬಂದ್ಬಿಡಕ್ಕಿಲ್ವೇ? ನಾನೇನೇ ಮಾಡಿದ್ರು ಫೋನಲ್ಲೇ ಮಾಡೋದು. ಅಣ್ಣ, ಬೆಳಗ್ಗೆ ತೂಸರಣ್ಣ ತೊಳ್ಕೊಳಕ್ ಹೋಗಿ ಕೆರ್ಕೊಂಬಿಟ್ಟಿಯ ಸ್ಪೂನ್ ಅಲ್ಲಿ. ಕಳ್ತನೆಲ್ಲ ಬಿಟ್ಟು ಒಳ್ಳೆನಾಗ್ಬಿಟ್ಟಿದ್ಯಾ ಅಂತೆ. ಕೊಟ್ರು ಇಸ್ಕೊಳ್ದಲ್ಲ ಇಷ್ಟು ಒಳ್ಳೆನೋ ನೀನು? ಇಲ್ಲ ಗುರು, ಹೊಡೆದಿರೋ ದುಡ್ಡನ್ನ ಕೊಡೋಷ್ಟು ಒಳ್ಳೆಯವನಾಗಿದ್ದೀನಿ. ನಮ್ಮೂರಲ್ಲೇ 3 ಜನ ವೇಶ್ಯರು ನನ್ನ ಮಾತ ಕೇಳ್ಕೊಂಡು ಒಳ್ಳೆರಾಗವ್ರೆ. ನೀನು ಒಳ್ಳೆಯವನ ಆಗ್ಲಿಲ್ಲ ಅಂದ್ರೆ ಏನ್ ಅರ್ಥ? ಏನರ್ಥ? ನಾನು ವೇಶ್ಯ ಅಲ್ಲ ಅಂತ ಅರ್ಥ.